ಡಿಸೆಂಬರ್ 4, 1872 ಪೋರ್ಚುಗಲ್ನ ಕರಾವಳಿಯ ಬಳಿ ದಿ ಗ್ರೇಟಿಯಾ ಎಂಬ ಹಡಗಿನ ಕ್ಯಾಪ್ಟನ್ಗೆ ದೂರದಲ್ಲಿ ಒಂದು ಹಡಗು ಕಾಣಿಸುತ್ತದೆ. ಅದು ವಿಚಿತ್ರವಾಗಿ ತೇಲುತ್ತಿರುತ್ತದೆ. ಹತ್ತಿರ ಹೋದಾಗ ಹಡಗಿನ ಹೆಸರು ಕಾಣಿಸುತ್ತದೆ, ಮೇರಿ ಸೆಲೆಸ್ಟ್. ಅವರು ಅಲ್ಲಿಂದ ಕೂಗುತ್ತಾರೆ, ಒಳಗಡೆ ಯಾರಾದರೂ ಇದ್ದೀರಾ? ಉತ್ತರವಾಗಿ ಏನೂ ಬರುವುದಿಲ್ಲ, ಬರೀ ಮೌನ. ಅವರು ಹಡಗನ್ನು ಹತ್ತಿದಾಗ ಅವರಿಗೆ ಇತಿಹಾಸದ ಅತಿ ದೊಡ್ಡ ಆಘಾತ ಕಾದಿತ್ತು. ಹಡಗಿನ ಮೇಲೆ ಒಬ್ಬ ಮನುಷ್ಯನೂ ಸಹ ಇರಲಿಲ್ಲ. ಆದರೆ ಹಡಗು ಸಂಪೂರ್ಣವಾಗಿ ಸಮುದ್ರಯಾನ ಮಾಡುವ ಸ್ಥಿತಿಯಲ್ಲಿತ್ತು. ಹಡಗಿನಲ್ಲಿದ್ದ 1700 ಬ್ಯಾರೆಲ್ ಆಲ್ಕೋಹಾಲ್ ಸುರಕ್ಷಿತವಾಗಿತ್ತು. ಕ್ಯಾಬಿನ್ನಲ್ಲಿ ಮುಂದಿನ 6 ತಿಂಗಳಿಗೆ ಆಗುವಷ್ಟು ಆಹಾರ ಮತ್ತು ನೀರು ಹಾಗೆಯೇ ಇತ್ತು. ನಾವಿಕರ ಪೆಟ್ಟಿಗೆಗಳಲ್ಲಿ ಅವರ ದುಡ್ಡು, ಬೆಲೆ ಬಾಳುವ ವಸ್ತುಗಳು ಎಲ್ಲವೂ ಕೂಡ ಹಡಗಿನಲ್ಲಿ ಹಾಗೆಯೇ ಇದ್ದವು. ಕ್ಯಾಪ್ಟನ್ನ ಮೇಜಿನ ಮೇಲೆ ಅವನ ಲಾಗ್ ಬುಕ್ ಕೂಡ ತೆರೆದಿತ್ತು. ಕೊನೆಯ ಲಾಗ್ ಬುಕ್ ಎಂಟ್ರಿ ಕೇವಲ 10 ದಿನಗಳ ಹಿಂದೆ ನವೆಂಬರ್ 25ರಂದು ಮಾಡಲಾಗಿತ್ತು. ವಿ ಆರ್ ಸೇಲಿಂಗ್ ಸ್ಮೂತ್ಲಿ ಎಂದು ಬರೆಯಲಾಗಿತ್ತು. ಆ 10 ದಿನಗಳಲ್ಲಿ ಏನಾಯಿತು ಹಾಗಾದರೆ? ಎಲ್ಲಿ ಹೋದರೋ ಆ 10 ಜನರು? ಅಂದರೆ ಕ್ಯಾಪ್ಟನ್ ಬೆಂಜಮಿನ್ ಬ್ರಿಗ್ಸ್, ಅವರ ಪತ್ನಿ ಸಾರಾ, ಅವರ 2 ವರ್ಷದ ಮಗಳು ಸೋಫಿಯಾ ಮತ್ತು 7 ಜನ ಅನುಭವಿ ನಾವಿಕರು. ಹಡಗಿನಲ್ಲಿ ಯಾವುದೇ ಹೋರಾಟದ ಸ್ಟ್ರಗಲ್ಗಳಿರುವ ಕುರುಹುಗಳು ಕೂಡ ದಾಖಲಾಗಲಿಲ್ಲ. ರಕ್ತದ ಕಲೆಗಳು ಕೂಡ ಇರಲಿಲ್ಲ. ಆ ಇಡೀ ಹಡಗಿನಲ್ಲಿ ಕಾಣೆಯಾಗಿದ್ದ ಒಂದೇ ಒಂದು ವಸ್ತು ಅಂದರೆ ಅದುವೇ ಲೈಫ್ ಬೋಟ್. ಹಾಗಾದರೆ ಏನಾಯಿತು? ಇದಕ್ಕೆ ಸುಮಾರು ಥಿಯರಿಗಳು ಕೂಡ ಇದೆ. ಕೆಲವು ಸಿದ್ಧಾಂತಗಳು ಪೈರೇಟ್ಸ್ ಅಂದರೆ ಕಡಲ್ಗಳ್ಳರ ಬಗ್ಗೆ ಹೇಳುತ್ತೆ. ಇದು ಸಾಧ್ಯವಿಲ್ಲ ಅಂತವು ಕೂಡ ಹೇಳ್ತಾರೆ. ಯಾಕೆಂದರೆ ಹಡಗಿನಲ್ಲಿದ್ದ ಬೆಲೆ ಬಾಳುವ ಆಲ್ಕೋಹಾಲ್ ಮತ್ತು ನಾವಿಕನ ಹಣ ಎಲ್ಲವೂ ಹಾಗೆ ಇತ್ತು ಮತ್ತು ಕಡಲ್ಗಳ್ಳರು ಅದನ್ನು ಕೂಡ ಏನು ದೋಚಿರಲಿಲ್ಲ. ಎರಡನೇ ಸಿದ್ಧಾಂತ ಯಾವುದಾದರೂ ದಂಗೆ ಆಗಿರಬಹುದಾ ಅಂತಲೂ ಹೇಳುತ್ತಾರೆ. ಆದರೆ ಇದು ಕೂಡ ಸಾಧ್ಯವಿಲ್ಲ ಅಂತ ಕೆಲವರು ಹೇಳುತ್ತಾರೆ. ಕ್ಯಾಪ್ಟನ್ ಬ್ರಿಗ್ಸ್ ಬಹಳ ಒಳ್ಳೆಯ ವ್ಯಕ್ತಿ ಎಂದು ಹೆಸರಾಗಿದ್ದ ಮತ್ತು ಹಡಗಿನಲ್ಲಿ ಯಾವುದೇ ವೈಲೆನ್ಸ್ ಆಗಿರುವ ಲಕ್ಷಣಗಳು ಕೂಡ ಇರಲಿಲ್ಲ. ಮೂರನೇ ಸಿದ್ಧಾಂತ ಆಲ್ಕೋಹಾಲ್ ಭಯ ಇರಬಹುದಾ ಎಂಬುದನ್ನು ಸಂಶಯ ಪಡುತ್ತಾರೆ. ಇದು ಅತ್ಯಂತ ಜನಪ್ರಿಯ ಸಿದ್ಧಾಂತ ಕೂಡ ಹೌದು. ಹಡಗಿನಲ್ಲಿದ್ದ 1700 ಬ್ಯಾರೆಲ್ಗಳ ಪೈಕಿ 9 ಬ್ಯಾರೆಲ್ಗಳು ಲೀಕ್ ಆಗಿದ್ದವು ಎಂದು ಹೇಳಲಾಗುತ್ತದೆ. ಬಹುಶಃ ಆ ಆಲ್ಕೋಹಾಲ್ನ ಹೊಗೆ ಇಡೀ ಹಡಗಿನಲ್ಲಿ ತುಂಬಿಕೊಂಡು ಹಡಗು ಎಕ್ಸ್ಪ್ಲೋಡ್ ಆಗಬಹುದು ಎಂದು ಕ್ಯಾಪ್ಟನ್ ಹೆದರಿಕೊಂಡು ಈ ಹಡಗಿನಿಂದ ಹೋದರೆ ಎಂಬುದು ಕೂಡ ಒಂದು ಥಿಯರಿ. ಆ ಸ್ಫೋಟದ ಭಯದಿಂದ ಹಡಗು ಸುರಕ್ಷಿತವಾಗುವವರೆಗೆ ಅವರೆಲ್ಲರೂ ತಾತ್ಕಾಲಿಕವಾಗಿ ಲೈಫ್ ಬೋಟ್ಗೆ ಇಳಿದಿರಬಹುದು ಮತ್ತು ಇದಕ್ಕಿಂತ ಬಂದ ಬಿರುಗಾಳಿ ಅಥವಾ ದೊಡ್ಡ ಅಲೆಯು ಲೈಫ್ ಬೋಟನ್ನು ಸೇರಿ ಮೇರಿ ಸೆಲೆಸ್ಟ್ ಹಡಗಿನಿಂದ ಶಾಶ್ವತವಾಗಿ ಅವರನ್ನು ಬೇರ್ಪಡಿಸಿತು ಎಂಬುದು ಕೂಡ ಹೇಳಲಾಗುತ್ತದೆ. 150 ವರ್ಷಗಳು ಕಳೆದಿವೆ. ಇಂದಿಗೂ ಮೇರಿ ಸೆಲೆಸ್ಟ್ ಇತಿಹಾಸದ ಅತಿ ದೊಡ್ಡ ಗೋಸ್ಟ್ ಶಿಪ್ ರಹಸ್ಯವಾಗಿಯೇ ಉಳಿದಿದೆ. ಒಂದು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದ ಹಡಗನ್ನು ಸಮುದ್ರದ ಮಧ್ಯದಲ್ಲಿ ಬಿಟ್ಟು ಹೋಗುವಂತೆ ಮಾಡಿದ ಆ ಭಯವಾದರೂ ಏನಿತ್ತು? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.